ಹಾಯ್, ಪಾರ್ಟ್ 2 ಸ್ಯಾರಿ ಪ್ರಿಪ್ಲೇಟಿಂಗ್. ಸೊ ಫಸ್ಟು ಇದರಲ್ಲಿ ಇವಾಗ ಪಲ್ಲು ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಿಮಗೆ ಎಷ್ಟು ಅಗಲ ಬೇಕು, ಎಷ್ಟು ಪ್ಲೇಟ್ಸ್ ಬೇಕು ಅದನ್ನು ನೀವು ಸೆಟ್ ಮಾಡ್ಕೋಬೋದು ಈ ಥರ. ಸೊ ಅಲ್ಲಿಗೊಂದು ಪಿನ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಪಿನ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲ ನಾವು, ಅಲ್ಲಿ ತನಕ ನಾವು ಇದೇ ಥರ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಫಸ್ಟ್ ಮಾಡ್ಕೊಂಡ್ಮೇಲೆ ಪಿನ್ ಹಾಕ್ಕೊಂಡ್ಮೇಲೆ ಅಲ್ಲಿಗೊಂದು ಕ್ಲಿಪ್ ಹಾಕಿ ಹೋಲ್ಡ್ ಮಾಡಿ ಮಿಡಲೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಸೊ ಮಿಡಲಲ್ಲಿ ಒಂದು ಪಿನ್ ಬರಬೇಕು. ನೆಕ್ಸ್ಟು ನಮಗೆ ಎಲ್ಲಿ ಪಿನ್ ಮಾಡ್ತೀವಿ ಬ್ಲೌಸಲ್ಲಿ ಶೋಲ್ಡರ್ ಹತ್ರ ಅಲ್ಲಿಗೊಂದು ಪಿನ್ ಮಾಡ್ಕೋಬೇಕು. ಆಮೇಲೆ ಐನಿಂಗ್ ಮಾಡಬೇಕು. ಸೊ ಆವಾಗ ನೀಟಾಗಿ ಸೆಟ್ ಆಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ದು ಏನು ಬರುತ್ತೆ ಪಲ್ಲುದು ಪ್ಲೀಟು, ಅದು ಸ್ವಲ್ಪ ದೊಡ್ಡದಾಗಿ ತೊಗೋಬೇಕಾಗತ್ತೆ. ಸೊ ಒಳಗಡೆ ಪ್ಲೀಟ್ಸ್ ಎಲ್ಲ ಆವಾಗ ಕಾಣಲ್ಲ. ಈ ಥರ ಸೆಟ್ ಆದಮೇಲೆ ನೆಕ್ಸ್ಟು ಚೆಸ್ಟ್ ಪ್ಲೀಟ್ಸು. ಓಕೆ, ಈ ಥರ ಸೆಟ್ ಮಾಡ್ಕೊಳ್ಳಿ. ಮೆಷರ್ಮೆಂಟ್ ಇದ್ದರೆ ನೀವು ಮೆಷರ್ಮೆಂಟ್ಸ್ ತೊಗೋಬೋದು. ಅಪೆಕ್ಸ್ ಪಾಯಿಂಟ್ ಮತ್ತು ಅಪೆಕ್ಸ್ ಟು ಅಪೆಕ್ಸ್ ಇದ್ದರೆ. ಇಲ್ಲಾಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯೂಶ್ವಲಿ ಒಂದು 9 or 10 ಇರಬೇಕು. ಮತ್ತು ಈ ಕಡೆ 14, 15, 16 ತನಕ ಇಟ್ಕೋಬೋದು. ಪಿನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಕಡೆ ಮತ್ತು ಈ ಕಡೆ. ಅದು ಹೀಗೆ ಅರೇಂಜ್ ಮಾಡಿಬಿಟ್ಟು ಇವಾಗ ಐನಿಂಗ್ ಮಾಡ್ತೀನಿ. ಸೊ ಇದು ಈ ಥರ ಕಾಣುತ್ತೆ. ಓಕೆ, ಇದೇ ಥರ ಏನು ಸೆಂಟರ್ ಪ್ಲೇಟ್ಸ್ ಅರೇಂಜ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಕೂಡ ಐನಿಂಗ್ ಮಾಡ್ಕೋಬೇಕು. ಅದು ನೀವು ಒಂದು 1/4 ಇಂಚ್ ಅಷ್ಟು ಗ್ಯಾಪ್ ಇಟ್ಟು ಪಿನ್ ಮಾಡಿಕೊಡ್ಬೇಕು ಈ ಥರ. ಸೊ ಇದು ನಂದು ಫೈನಲ್ ಪಿಕ್. ಥ್ಯಾಂಕ್ ಯು.